ನನಗಿವತ್ತು ತುಂಬಾ ಖುಷಿ ಆಗ್ತಿದೆ. ಖುಷಿ 2 ಕಾರಣಕ್ಕೆ. ಒಂದು, ನಾನು ಅನ್ಕೊಂಡಿದ್ದು ಸುಳ್ಳಾಗಿದ್ದಕ್ಕೆ. ಇನ್ನೊಂದು, ನಾನು ಬಯಸಿದ್ದು ಕೊನೆಗೂ ನನಗೆ ಸಿಕ್ಕಿದ್ದಕ್ಕೆ. ಪಾಪ ಗೌತಮ್ ಅವ್ರ ಬಗ್ಗೆ ನನಗೆ ಏನೇನೋ ತಪ್ಪು ಕಲ್ಪನೆಗಳಿತ್ತು. ಅದೆಲ್ಲ ಇವತ್ತು. ಈ ತಪ್ಪು ಕಲ್ಪನೆ ಅನ್ನೋದು ಒಂಥರ ಗೋಡೆ ಇದ್ದ ಹಾಗೆ. ಹತ್ರ ಇದ್ರು 2 ಮನ್ಸುಗಳನ್ನ ತುಂಬಾನೇ ದೂರ ಇಟ್ಬಿಡುತ್ತೆ. ನಾವು ಅನ್ಕೊಂಡಿದ್ದೆ ಸತ್ಯ, ನಾವು ಸರಿ ಅನ್ನೋ ನಂಬಿಕೆ, ಭ್ರಮೆ, ಈಗೋ ಈ ಗೋಡೆನ ಇನ್ನಷ್ಟು ಗಟ್ಟಿ ಮಾಡಿಬಿಡುತ್ತೆ. ದುರಂತ ಏನಂದ್ರೆ, ಎಷ್ಟು ಜನರ ಬದುಕಲ್ಲಿ ಈ ಗೋಡೆ ಕೊನೆಯವರೆಗೂ ಹಾಗೆ ಉಳಿದು ಹೋಗುತ್ತೆ. ಆದರೆ ನನ್ನ ಪುಣ್ಯ, ನನ್ನ ವಿಷಯದಲ್ಲಿ ಹಾಗಾಗಿಲ್ಲ. ಗೋಡೆ ಕಳಚಿಬಿತ್ತು. ನಾನು ಚಿಕ್ಕ ವಯಸ್ಸಿಂದ ಮನಸಾರೆ ಬಯಸಿದ್ದ ನನ್ನ ಕನಸಿನ ರಾಜ್ಕುಮಾರ ಕೊನೆಗೂ ನನಗೆ ಸಿಕ್ಬಿಟ್ಟ. ನನ್ನ ರಾಜಕುಮಾರ ಈ ರಾಜಕುಮಾರಿನ ಹುಣ್ಣಿಮೆ ಚಂದಿರನ ಬಳಿ ಕುದುರೆ ಸವಾರಿಯಲ್ಲಿ ಕರೆದೊಯ್ಯಬೇಕು. ನಾನೀಗ ನನ್ನ ರಾಜ್ಕುಮಾರನ ಜೊತೆಲೇ ಇದ್ದೀನಿ ಅನ್ನೋ ಭಾವನೆ ನನ್ನ ಮನಸ್ಸನ್ನ ಆವರಿಸ್ಕೊಂಡಿದೆ. ಮತ್ತೆ ನನ್ನ ಬದುಕಲ್ಲಿ ಬಿಟ್ಟು ಬಿಡದೆ ಸುರಿಯೋ ಸೋನೆ ಮಳೆ ತರ ಅಮೃತಧಾರೆ ಸುರಿತಾ ಇದೆ. ಒಲವ ಅಮೃತಧಾರೆ, ನನ್ನ ಒಲವ ಅಮೃತಧಾರೆ. ಯಾಕೆ ಕರ್ಕೊಂಡ್ಬಂದ್ರೆ ಇಲ್ಲಿಗೆ? ಒಂದೇ ನಿಮಿಷ. ಹೇಳಿ ಮೇಡಮ್. ಸರ್ ಕೊಡಿ, ಬೇಸ್ಮೆಂಟ್ ಕ್ಯಾಮ್ರಾ ಆನ್ ಮಾಡ್ಕೊಡಿ. ಏನ್ ಪ್ರೂವ್ ಮಾಡಕ್ ಕೊಟ್ಟಿದ್ರ? ನೀವು ಕೊಡಿ. ಥ್ಯಾಂಕ್ ಯು. ಏನ್ ನಡೀತಾ ಇದೆ ಈಗ? ಒಂದ್ ನಿಮಿಷ. ಜೈ, ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇಷ್ಟೊಂದು ಕೈಲೇ ಇದ್ನಲ್ಲ. ಇಷ್ಟೆಲ್ಲ ಮಾಡಿ ಜೈದೇವ ಏನ್ ಬಂದಿತ್ತು ಅವನಿಗೆ? ನಾನು ಏನ್ ಕಡಿಮೆ ಮಾಡಿದ್ದೆ? ನೀವಾದ್ರೂ ಮೊದಲೇ ಹೇಳೋದು. ಎಲ್ಲ ಆದ್ಮೇಲೂ ನನಗೂ ನಿನ್ನೆ ರಾತ್ರಿನೇ ಗೊತ್ತಾಗಿದ್ದು. ನಿಮಗೆ ಹೇಳೋಣ ಅಂತ ಬಂದೆ, ಆದ್ರೆ ನೀವು ಮಲಗಿದ್ರಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಲ್ಲ. ಐ ಆಮ್ ಸಾರಿ. ಈ ಫ್ರೆಂಡ್ಶಿಪ್ ಉಳಿಬೇಕು ಅನ್ನೋ ಆಸೆ ಇದ್ರೆ 2 ದಿನ ಟೈಮ್ ಕೊಡ್ತೀನಿ, ತಂದ್ಕೊಟ್ಬಿಡಪ್ಪ. ಇದೇನು ನಾನ್ ವೆಜ್ಜ? ಯಾಕೆ ನಗ್ತಾ ಇದ್ದೀರಿ? ಇದು ಆಕ್ಚುಲಿ ನೀವು ನಾನ್ ವೆಜ್ ಅಂತ ಹೇಳಿದ್ರಲ್ಲ, ಅದಕ್ಕೆ ನಗು ಬಂದ್ಬಿಡ್ತು. ಇದೆಲ್ಲಾನು ವೆಜ್ ಐಟಮ್ಸ್. ನನಗೆ ನಾನ್ ವೆಜ್ ಅಂದ್ರೆ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನಿಮಗೂ ಇಷ್ಟ ಆಗ್ಬೇಕು, ನನಗೂ ಕಷ್ಟ ಆಗ್ಬಾರ್ದು. ಅದಕ್ಕೆ ಇದೊಂಥರ ಹೊಸ ಪ್ರಯತ್ನ. ನೀವು ಪ್ಲೀಸ್ ಟೇಸ್ಟ್ ಮಾಡಿ ನೋಡಿ, ಹೇಳಿ ಹೇಗಿದೆ ಅಂತ. ಶೋರ್ ಹೊಸ ಪ್ರಯತ್ನ ಅಂತ ಬೇರೆ ಹೇಳಿ ಕ್ಯೂರಿಯಾಸಿಟಿ ಹುಟ್ಟಾಕ್ಬಿಟ್ಟಿದ್ದೀರಾ. ನಾನು ತಿನ್ನಕ್ ಬಹಳ ಎಕ್ಸೈಟ್ ಆಗಿದ್ದೀನಿ. ಯಾವ್ದ್ರಿಂದ ಶುರು ಮಾಡ್ಲಿ? ಓಕೆ, ಲೆಟ್ ಮಿ ಸ್ಟಾರ್ಟ್ ಫ್ರಮ್ ಹಿಯರ್. Awesome. It's just awesome. Awesome ಅನ್ನೋ ಪದನೇ ತೀರಾ ಕಡಿಮೆ. ಥ್ಯಾಂಕ್ ಯು ಗಾಡ್. ಬಹಳ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಒಬ್ಬ ಫುಡ್ ಲವರ್ ಆಗಿ ನಾನು ಎಲ್ಲೆಲ್ಲಿ ಏನೇನು ಸಿಕ್ಕುತ್ತೋ ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಇದು ಬೇರೆ ತರನೇ ಇದೆ, ಸೂಪರ್ ಆಗಿದೆ.
ವೆಜ್ ಐಟಮ್ಸ್ನ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಇಷ್ಟು ಎಕ್ಸೈಟಿಂಗ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ಸ್ ಫಾರ್ ದಿಸ್. ಪ್ಲೆಷರ್, ಆನರ್. ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲ ಮಾಡೋವಾಗ ನನ್ಗೆ ತುಂಬಾನೇ ಭಯ ಆಯ್ತು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಇಷ್ಟ ಆಗದೆ ಇದ್ರೆ ನನ್ನ ಕಥೆ ಏನು. ಬಟ್ ಈಗ ನೀವ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಅದು ಹಾಗೇನೆ, ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ನೋರಿದ್ರೆ ಅಡ್ಗೆ ಮಾಡೋರ್ಗೂ ಒಂದು ಖುಷಿ. ಈ ಪ್ರಪಂಚದಲ್ಲಿ ತುಂಬಾ ರುಚಿ ರುಚಿಯಾಗಿ ಊಟ ಮಾಡೋನು, ಫುಡ್ನ ಎಂಜಾಯ್ ಮಾಡೋನು, ಅವ್ರಿಗಿಂತ ಶ್ರೀಮಂತರು ಬೇರೆ ಯಾರೂ ಇಲ್ಲ. ನೀವು ನೋಡಿ ಬೇಕಾದ್ರೆ ಎಷ್ಟೇ ಲಕ್ಸುರಿ ಇರಲಿ, ಊಟದಷ್ಟು ಖುಷಿಯಾಗ್ಲಿ ತೃಪ್ತಿಯಾಗ್ಲಿ ಕೊಡಲ್ಲ. ಅದಕ್ಕೆ ತಿಂದಾಗ ಮಾತ್ರನೇ ತೇಗ್ ಬರೋದು, ತಿನ್ನದ್ ಸರ ಹಾಕೊಂಡಾಗಲ್ಲ. ಅದಕ್ಕೆ ನಾನು ಫುಡ್ನ ತುಂಬಾ ಲವ್ ಮಾಡ್ತೀನಿ, ತಿಂಡಿ ಪೋದ ತರ ತಿಂತೀನಿ. ನಿಜ, ಎಷ್ಟೋ ಜನ ಕೈ ತುಂಬಾ ದುಡಿತಾರೆ, ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ಅವ್ರ ಹತ್ರ ಸಮಯನೇ ಇರಲ್ಲ. ಅಂತವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇವ್ರು ಯಾಕಾದ್ರೂ ದುಡಿತಿದ್ದಾರೆ ಅಂತ ಅನ್ಸುತ್ತೆ. ಹಾಗ್ ನೋಡಿದ್ರೆ ನೀವು ಸರಿಯಾಗೇ ಇದ್ದೀರಾ. ಜಸ್ಟ್ ಸ್ವಲ್ಪ ಸ್ವಲ್ಪ ಬಡಿಸ್ಲಾ? ಕೇಳ್ತಾ ಇದ್ದೀರಲ್ಲ, ಪ್ಲೀಸ್ ಬಡಿಸಿ. ಡೋಂಟ್ ಮೈಂಡ್. ಆನಂದ್ ಅವರು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಏನು ಇದು? ಇದು ನಮ್ಮ ಕಂಪ್ನಿಯಿಂದ ಒಂದು ಇವೆಂಟ್ ಇಟ್ಕೊಂಡಿದೀವಿ. 10 ಜನ ದೊಡ್ಡ ಜನಗಳನ್ನ ಇನ್ವೈಟ್ ಮಾಡ್ತಾ ಇದೀವಿ. ಇನ್ವೈಟ್ ಲೆಟರ್ ಅಷ್ಟೇ. ನಾನ್ ನೋಡ್ಬೋದಾ? ಪ್ಲೀಸ್ ನೋಡಿ, ಅದರಲ್ಲಿ ಏನಿದೆ, ಇದೇನು ಕಾನ್ಫಿಡೆನ್ಷಿಯಲ್ ಅಲ್ಲ. ಥ್ಯಾಂಕ್ ಯು. ಇದೇನಿದು ಹೀಗಿದೆ? ಯಾಕೆ? ಫಾರ್ಮಲ್ ಆಗಿ ಬನ್ನಿ ಅಂತ ಕರಿಬೇಕು, ಕರೆದಿದೀವಿ ಅಷ್ಟೇ. ದೊಡ್ಡ ವ್ಯಕ್ತಿಗಳು ಇಲ್ಲಿ ಬರ್ತಿದ್ದಾರೆ ಅಂದ್ರೆ ಲೆಟರ್ ಹೀಗ್ ಬರಿಬಾರ್ದು. ಮತ್ತೆ ಇನ್ಯಾಗೆ? ನೀವು ನಮ್ ರಾಜ್ಯದ ಹೆಮ್ಮೆ, ನೀವು ನಮ್ ದೇಶದ ಹೆಮ್ಮೆ. ನಿಮ್ಮಂತವ್ರು ನಮ್ ಕಂಪನಿ ಇವೆಂಟ್ ಬರ್ತಿದ್ದೀರಾ ಅಂದ್ರೆ ಅದು ನಮ್ ಕಂಪನಿ ಸೌಭಾಗ್ಯ. ನಿಮ್ಮಂತವರ ಮಾರ್ಗದರ್ಶನ ನಮ್ಗೆ ತುಂಬಾನೇ ಮುಖ್ಯ. ನೀವು ನಮ್ ಜೊತೆ ಈ ಸಂದರ್ಭದಲ್ಲಿ ಇರ್ಲೇಬೇಕು. ನಮ್ ಜೊತೆ ಇದ್ದು ಈ ಕಾರ್ಯಕ್ರಮನ ಚಂದಗಾಳಿಸ್ಬೇಕು ಅಂತೆಲ್ಲ ಒಳ್ಳೆ ಒಳ್ಳೆ ವರ್ಡ್ಸ್ ಹಾಕ್ಬಿಟ್ಟು ಕರಿಬೇಕು. ಅದು ಬಿಟ್ಟು ಕರಿಬೇಕಲ್ಲ ಅಂತ ಕಾಟಾಚಾರಕ್ಕೆಲ್ಲ ಕರಿಬಾರ್ದು. ಶಬಾಷ್ ಶಬಾಷ್. ಹೇಗನಿಸ್ತಿದೆ ನಿನಗಿಲ್ಲೆಲ್ಲ? ಓಕೆನಾ? ಓಕೆ ಅನ್ನೋಕೇನಿದೆ? ಇದೇನ್ ಪ್ಯಾಲೇಸಾ? ಆಫ್ಟರ್ ಆಲ್ ಮಿಡಲ್ ಕ್ಲಾಸ್ ಮನೆ. ಇಲ್ಲಿ ಬಾವ್ ಅನ್ನಕ್ಕೇನಿದೆ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲ ಮಹಿ, ಇದೆಲ್ಲ ನಿನಗೆ ಗೊತ್ತಿರೋದೇ ಅಲ್ವಾ? ನೀನ್ ಜೀವನ್ ಪ್ರೀತಿಸಿದ್ದು, ಈ ಮದ್ವೆಗೆ ಒಪ್ಕೊಂಡಿದ್ದು. ಮತ್ ಯಾಕೆ ಇಂಥ ಮಾತು? ನೀನು ಜೀವ ಒಬ್ಬರನ್ನೊಬ್ರು ಪ್ರೀತಿಸಿ ಮದ್ವೆ ಆಗಿದ್ದೀರಾ. ನಿಮ್ ಪ್ರೀತಿ ಮುಂದೆ ಇದ್ಯಾವುದೋ ಮುಖ್ಯ ಆಗ್ಬಾರ್ದಲ್ವಾ? ಹೌದು, ಪ್ರೀತಿಸಿದ್ದೀನಿ. ಹಾಗಂತ ಪ್ರೀತಿ ಒಂದೇ ಎಲ್ಲ ಅಲ್ಲ ಅಲ್ವಾ? ರಿಯಾಲಿಟಿ ಅನ್ನೋದು ಇದೆ. ನಿಜ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಜೀವನ್ಗೋಸ್ಕರ ಎಲ್ಲಾನು ಬಿಟ್ಟು ಬಂದಿದ್ ನಿನಗೆ ಹೀಗ ಅನಿಸ್ತಿದೆ ಅಂದ್ರೆ ಮುಂದಕ್ಕೆ ನಿನಗ್ ಮಾತ್ರ ಅಲ್ಲ, ಎಲ್ರಿಗೂ ಕಷ್ಟ ಆಗುತ್ತೆ. ಪ್ರೀತಿ ಅಂದ್ರೇನೆ ಹೊಂದಾಣಿಕೆ ಅಲ್ವಾ? ಹಾ, ಈ ಹೊಂದಾಣಿಕೆ ಅನ್ನೋದು ಯಾವಾಗ್ಲೂ ಹುಡುಗಿ ಕಡೆಯಿಂದಾನೇ ಆಗ್ಬೇಕು ಅಂತ ಈ ಸೋ ಕಾಲ್ಡ್ ಸೊಸೈಟಿ ಏನ್ ಸಿಸ್ಟಮ್ ಎಕ್ಸ್ಪೆಕ್ಟ್ ಮಾಡುತ್ತಲ್ವಾ? ಇಲ್ಲ, ನಾನು ಹಾಗೆ ಹೇಳಿಲ್ಲ. ಇಲ್ಲ, ನೀವ್ ಹಾಗೆ ಹೇಳ್ತಿರೋದು. ಎಲ್ಲದಕ್ಕೂ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಮಹಿ, ನೀ ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ? ನಾನು ಜೀವನ ಸೇರಿಸ್ಕೊಂಡು ಹೇಳ್ತಿದ್ದೀನಿ. ನಿಮ್ ಪ್ರೀತಿ ನಿಜ ಆಗಿದ್ರೆ ಯಾವ ಪ್ರಾಬ್ಲಮ್ ಲೆಕ್ಕಕ್ಕೆ ಬರೋದೇ ಇಲ್ವಲ್ಲ? ನೀವು ಬಿಡಿ, ಇದನ್ನೆಲ್ಲ ತುಂಬಾ ಈಸಿಯಾಗಿ ಹೇಳ್ತೀರಾ. ಯಾಕೆಂದ್ರೆ ನಿಮ್ಗೆ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಎಲ್ಲಾನು ಬೆಸ್ಟ್ ಆಗೇ ಸಿಕ್ಕಿದೆ ಅಲ್ವಾ? ನಮ್ಮನೆ ಅಂತ ಮನೆ, ನಮ್ಮ ಅಣ್ಣನಂತ ಗಂಡ, ನಮ್ಮನೆಯಲ್ಲಿ ಸಿಗೋ ರಾಯಲ್ ಲೈಫ್, ರಾಯಲ್ ಫೆಸಿಲಿಟೀಸ್, ಹೆಂಗ್ ವಾಟ್ ನಾಟ್. ಇದನ್ನೆಲ್ಲ ನೀವು ಡ್ರೀಮಲ್ಲೂ ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಇರೋದು ನಿಮ್ಗೆ ರಿಯಲ್ ಆಗಿ ಸಿಕ್ಕಿರುವಾಗ ನೀವು ಫಿಲಾಸಫಿ ಹೇಳ್ದೆ ಇನ್ನೇನ್ ಮಾಡ್ತೀರಾ?
ಮಹಿಮಾ, ನೀನೇನು ಅನ್ಕೊಂಡಿದ್ಯಾ? ನಾನು ಆ ಮನೇಲಿ ತುಂಬ ಸಂತೋಷವಾಗಿದ್ದೀನಿ, ನನಗಲ್ಲಿ ಯಾವ ಕೊರತೆನೂ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾನು ಹೆಚ್ಚು ಕಮ್ಮಿ ನಿನ್ನ ಸಿಚುವೇಶನಲ್ಲೇ ಇರೋದು. ನೀನು ನನ್ನ ತಮ್ಮನ ಪ್ರೀತಿಸಿ ಮನೆಗೆ ಬಂದಿದ್ಯಾ, ನಾನು ನನ್ನನ್ನು ಪ್ರೀತಿಸೋರ್ಗೋಸ್ಕರ ಮನೆಗೆ ಹೋಗಿದ್ದೀನಿ. ನಿನಗಿಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆಯೋ ಅಷ್ಟೇ ಕಷ್ಟ ನನಗೂ ಅಲ್ಲಾಗ್ತಿದೆ. ಆದರೆ ನಾನು ಇದನ್ನು ಯಾವುದನ್ನು ಕಷ್ಟ ಅಂತ ಅನ್ಕೋತಿಲ್ಲ, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅಂತ ಅನ್ಕೊಂಡು ಫೇಸ್ ಮಾಡ್ತಾ ಇದ್ದೀನಿ. ಒಂದು ಮಾತು ನೆನ್ಪಿಟ್ಕೊ ಮಹಿ, ಯಾವುದೇ ರಿಲೇಷನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆಗ ಅಡ್ಜಸ್ಟ್ಮೆಂಟ್ ಅನ್ನೋ ಮಾತೇ ಬರಲ್ಲ. ಆಗ ಕಷ್ಟನೂ ಸುಖ ಥರ ಕಾಣುತ್ತೆ, ಚಿಕ್ಕ ಪುಟ್ಟ ವಿಷಯನೂ ತುಂಬ ಖುಷಿ ಕೊಡುತ್ತೆ. ನಿಂಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಂತ್ಕೊಳ್ಳಿ ಮಿಸ್ಟರ್ ಗೌತಮ್. ಅವ್ರನ್ನ ಯಾರು ಬ್ಲೇಮ್ ಮಾಡಬೇಡಿ. ಅವರಿಂದ ತಪ್ಪಾಗಿರ್ಬಹುದು, ಆದ್ರೆ ಅವ್ರು ಈ ತರ ತಪ್ಪು ಮಾಡಿರೋದ್ ಕಾರಣ ನಾವೇ. ಹೌದಪ್ಪ, ಇದು ನಮ್ಮ ಮನೆಯವ್ರ ತಪ್ಪು. ಏನಾದ್ರೂ ಆಗ್ಲಿ, ಆದಷ್ಟು ಬೇಗ ಭೂಮಿಕಾ ಮದ್ವೆ ಮಾಡ್ಬೇಕು ಅಂತ ಅಮ್ಮ ತಾನೇ ಹೇಳಿತ್ತು ಅಲ್ವಾ ಅಮ್ಮ? ಈಗ ನಿಂಗೆ ಸಂತೋಷ ಆಯ್ತಾ? ನೀನ್ ಅಷ್ಟು ಅವಸರ ಮಾಡಿದ್ದಕ್ಕೆ ಸಿಕ್ಕಿರೋ ಪರಿಣಾಮ ಇದು. ಈಗ ನಿನ್ ತೃಪ್ತಿಯಾಗಿರುತ್ತೆ. ಇವತ್ ನಾನು ಎಲ್ಲರ ಹತ್ರ ಕೇಳ್ಬೇಕು, ಒಂದ್ ಹುಡುಗಿಗೆ ಲೇಟ್ ಆಗಿ ಮದ್ವೆ ಆಗ್ಬಹುದು, ಮದ್ವೆ ಆಗ್ತೇ ಇರಬಹುದು, ಅದು ಶಂಸಕ್ಕಾಗ್ದೇ ಇರೋಂತ ತಪ್ಪ? ಮದ್ವೆ ಆದ್ರೆ ಮಾತ್ರ ಒಂದ್ ಹೆಣ್ಣಿಂದ ಬದುಕಕ್ ಸಾಧ್ಯನಾ? ಮದ್ವೆ ಲೇಟ್ ಆಗಾದ್ರೆ ತಪ್ಪು, ಮದ್ವೆ ಆಗದೆ ಇದ್ರು ತಪ್ಪು, ಮದ್ವೆ ಮುರಿದು ಹೋದ್ರೆ ಅದು ತಪ್ಪು, ಮದ್ವೆ ಆಗಿ ವಾಪಸ್ ತವ್ರ ಮನೆಗೆ ಬಂದ್ರೆ ಅದಿನ್ನೂ ದೊಡ್ಡ ತಪ್ಪು. ಯಾಕೆ ಹೆಣ್ಮಕ್ಳಿಗೆ ಇಷ್ಟು ಪ್ರಾಬ್ಲಮ್? ಯಾಕೆ ಹೆಣ್ಮಕ್ಳಿಗೆ ಮಾತ್ರ ಈ ಪ್ರಾಬ್ಲಮ್? ಈ ತರ ಬೇಗ ಅವಸರದಲ್ಲಿ ಮದ್ವೆ ಮಾಡಿ ಕಳ್ಸಿ ಗಂಡನ ಮನೆಯಲ್ಲಿ ಕಷ್ಟ ಸಹಿಸ್ಕೊಳಕ್ಕೆ ಆಗದೆ, ಯಾರ ಹತ್ರನೂ ಹೊರಗೆ ಹೇಳ್ಕೊಳಕ್ಕಾಗದೆ, ಗಂಡನ ಮನೆಯಲ್ಲೇ ಇರಕ್ಕಾಗದೆ, ವಾಪಸ್ ತವ್ರ ಮನೆಗೆ ಬರಕ್ಕಾಗದೆ ಹೆಣ್ಮಕ್ಳು ನೆರಳ್ತಿದ್ದಾರೆ. ಒಂದ್ ಹೆಣ್ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಒಳ್ಳೆ ಸಂಸ್ಕಾರ ಕೊಟ್ರೆ ಸಾಲಲ್ಲ, ಅವಳು ಮದ್ವೆ ಆಗ್ಲೇಬೇಕು. ಅವಾಗ್ಲೇ ಅಪ್ಪ ಅಮ್ಮನಿಗೆ ತಮ್ಮ ಜವಾಬ್ದಾರಿ ಪೂರ್ತಿ ಆಯ್ತು ಅಂತ ನಿರ್ಧಾರ ತಗೋತೀರ. ಮಗಳಲ್ಲಿ ಯಾವ ತಪ್ಪು ಇಲ್ಲ ಅಂತ ಅನ್ಕೊಂಡ್ರು ಸಮಾಜ, ತಂದೆ ತಾಯಿ ಮುಂದೆ ಮಾತಾಡಿ ನಿಮ್ ಮಗಳದೇ ತಪ್ಪು ಅನ್ನೋ ಹಾಗೆ ಭಾವನೆ ಬರೋ ಹಾಗೆ ಮಾಡ್ಬಿಡ್ತಾರೆ. ಯಾಕೆ ಇಲ್ಲ ಭೂಮಿ, ಯಾಕೆ ಯಾವಾಗ್ಲೂ ಹೆಣ್ಣನ್ನ ಹೆತ್ತವ್ರೆ ದೋಷಿಸ್ತೀರಾ? ಅದಕ್ಕೆ ಅನ್ಸುತ್ತೆ ನಾವು ಪೂಜೆ ಮಾಡೋ ಯಾವ ದೇವ್ರಿಗೂ ಹೆಣ್ಮಕ್ಳ ಹುಟ್ಟಿಲ್ಲ. ಹೆತ್ತವ್ರಿಗೆ ಮಗ ಏನೇ ಮಾಡದೇ ಇದ್ರು ಅವನ ಮೇಲೆ ಕುರುಡ ನಂಬಿಕೆ ಇರುತ್ತೆ. ಸಮಾಜನು ಅವ್ರ ಮೇಲೇನೆ ಭರವಸೆ ಇಟ್ಟಿರುತ್ತೆ. ಆದ್ರೆ ಒಂದು ಹೆಣ್ಣು ಈ ಪ್ರಪಂಚದಲ್ಲಿ ಏನೇ ಸಾಧಿಸಿದ್ರು, ಕುಟುಂಬದಗೋಸ್ಕರ ತನ್ನ ಜೀವ ತ್ಯಾಗ ಮಾಡಿ ಸಿದ್ಧವಾಗಿದ್ರು ಮಗನ್ ಸಿಗೋ ಬೆಲೆ ಮಗಳಿಗೆ ಸಿಗಲ್ಲ. ಅವಳು ಮದ್ವೆ ಆಗೋ ತನಕ ಮನೆಯವ್ರ ಮೇಲೆ ಹೊರೆಯಾಗಿ ಇರ್ತಾಳೆ ಅಲ್ವಮ್ಮ? ಅಲ್ವೇನೋ ಜೀವ? ನಾನು ನಿನ್ ಮೇಲೆ ಭಾರ ಆಗಿದ್ದೀನಿ ಅಲ್ವೇನೋ?
ನನಗ್ ಮದ್ವೆ ಆಗಿಲ್ಲ ಅಂತ ಹೇಳಕ್ಕೆ ನಿನ್ಗೆ ಅವಮಾನ ಆಗುತ್ತೇನೋ? ನಾನು ನಿನ್ನ ಅಕ್ಕ ಅಂತ ಪರಿಚಯ ಮಾಡ್ಕೊಳಕ್ಕೆ ನನಗೆ ಮದ್ವೆ ಆಗ್ಲೇಬೇಕೇನೋ? ಅಪ್ಪ, ನನ್ನ ಆತ್ಮವಿಶ್ವಾಸ ಕುಸ್ತು ಹೋಗೋ ತರ ಆಯ್ತು ಅಂತ ಹೇಳಿದ್ರಲ್ಲ, ಈ ಮದುವೆ ನಿಂತು ಹೋದ ಮಾತ್ರಕ್ಕೆ ನನ್ನ ಆತ್ಮವಿಶ್ವಾಸ ಕುಸ್ತು ಹೋಯ್ತಾ? ನನ್ನ ಅಷ್ಟು ವೀಕ್ ಅಂತ ಅನ್ಕೊಂಡ್ರ? ಮನೆಯವರಾಗಿ ನೀವೆಲ್ಲ ಮಾಡಿರೋ ತಪ್ಪೇನು ಗೌತಮ್ ಅವ್ರು ಮಾಡಿಲ್ಲ. ಮದ್ವೆ ಆಗಕ್ ಬಂದವನು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ಮದ್ವೆ ನಿಲ್ಸಿದ್ದಾರೆ. ಮೊದಲು ಮದ್ವೆ ಮಾಡಕ್ ಸಹಾಯ ಮಾಡಿದ್ರು, ಈಗ ಮದ್ವೆ ನಿಲ್ಸಕ್ ಸಹಾಯ ಮಾಡಿದ್ದಾರೆ. ಪ್ಲೀಸ್, ನಿಮ್ಮ ಹತ್ರ ನಾನು ಕೇಳ್ಕೊತೀನಿ, ಇದನ್ನ ಇಲ್ಲೇ ನಿಲ್ಲಿಸ್ಬೇಡಿ. ಇನ್ ಮುಂದೆ ಯಾವತ್ತೂ ನಮಗ್ ಸಹಾಯ ಮಾಡಕ್ ಬರ್ಬೇಡಿ ಪ್ಲೀಸ್. ನನ್ಗೆ ಅರ್ಥ ಆಗುತ್ತೆ ನೀವ್ ಯಾಕೆ ಇಷ್ಟೆಲ್ಲ ಕಷ್ಟಪಟ್ರಿ ಅಂತ. ಆದ್ರೆ ಚಿಂತೆ ಮಾಡಬೇಡಿ, ನನ್ ಮದ್ವೆ ನಿಂತರು ಸರಿ. ನಿಮ್ ತಂಗಿಗೆ ನನ್ನ ತಮ್ಮನ ಜೊತೆ ಮದ್ವೆ ಆಗೇ ಆಗುತ್ತೆ. ಈ ವಿಷಯದಲ್ಲಿ ನನ್ನ ನಿರ್ಧಾರನೇ ಅಂತಿಮ. ಅಕ್ಕ, ಜೀವ, ನಾನ್ ನಿನಗೆ ಹೇಗಕ್ಕ ಹಾಗೆ ಮಹಿಮಾ ಅವ್ರ ತಂಗಿ. ಸಂಬಂಧ ಎಲ್ರಿಗೂ ಇಂಪಾರ್ಟೆಂಟು, ಆ ಮಾತು ನೀನ್ ಮನ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಮಿಸ್ಟರ್ ಗೌತಮ್, ನೀವು ಫಿಕ್ಸ್ ಮಾಡಿರೋ ಡೇಟಲ್ಲಿ, ನೀವು ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲಿ ಜೀವ ಹಾಗೂ ಮಹಿಮನ್ಗೆ ಮದುವೆ ಆಗುತ್ತೆ. ಇದಕ್ಕೆ ಫೇವರ್ ಆಗಿ ನೀವು ನನ್ನ ಮದುವೆ ಮಾಡಿಸೋ ಅವಶ್ಯಕತೆ ಇಲ್ಲ. ನನ್ನ ಕುಟುಂಬದ ಪರವಾಗಿ ನಾನು ನಿಮಗೆ ಮಾತು ಕೊಡ್ತೀನಿ. ನನ್ನ ಮಾತನ್ನ ನಡೆಸ್ಕೊಡ್ದೇ ಇದ್ರೆ ಇವ್ ನನ್ನ ತಮ್ಮನೇ ಅಲ್ಲ. ನೋಡು, ಚೆನ್ನಾಗಿದೆ. ಇದೊಂದ್ಸತಿ ಟ್ರೈ ಮಾಡು. ತುಂಬಾ ಚೆನ್ನಾಗಿದೆ. ಪ್ರೈಸು ಅಷ್ಟೇ ಚೆನ್ನಾಗಿದೆ. ಬೂ, ಇದು ತಗೋತಾ ಇರೋದು ಡೈಲಿ ವೇರ್ಗಲ್ಲ, ನಿನ್ ಮದ್ವೆ ನಿನ್ ಪದೇ ಪದೇ ಆಗ್ತಾ ಇರತ್ತಾ? ಬೂ, ಸುಮ್ನೆ ತಗೋ. ನಿನ್ ಕಂಜೂಸ್ ಬುದ್ಧಿ ಎಲ್ಲ ತೋರಿಸ್ಬೇಡ. ಭೂಮಿ, ಈ ಸಾರಿ ನೋಡು ಏನ್ ಸಕ್ಕತ್ತಾಗಿದೆ. ನಿನ್ ರಿಸೆಪ್ಷನ್ಗೆ ಸೂಪರ್ ಆಗಿ ಕಾಣುತ್ತೆ ಕಣೆ. ಚೆನ್ನಾಗಿದೆ. ಎಲ್ಲಿಂದ ತಂದೆ? ಅಲ್ಲಿ ಒಂಚೂರು ಚೆನ್ನಾಗಿಲ್ಲ ಅದು. ಹಾ, ನೀನ್ ನೋಡ್ಲೇ ಇಲ್ಲ, ಆಲ್ರೆಡಿ ಚೆನ್ನಾಗಿಲ್ಲ ಅಂತಿದ್ಯಲ್ಲ. ಇಲ್ಲ, ನಾನು ಬಂದಾಗ್ಲೇ ನೋಡಿದೆ, ಚೆನ್ನಾಗಿಲ್ಲ, ತುಂಬಾ ಗ್ರ್ಯಾಂಡು. ಅದನ್ನೆಲ್ಲ ಹಾಕೊಂಡು ನನ್ನ ಫಂಕ್ಷನ್ ಅಲ್ಲಿ ನಿಲ್ಲಕ್ಕಾಗಲ್ಲ. ಅಪ್ಪಿ ನೋಡು, ಚೆನ್ನಾಗಿ ಕಾಣಿಸ್ತಿಲ್ವಾ? ತುಂಬಾ ಚೆನ್ನಾಗಿದೆ. ಪರ್ಫೆಕ್ಟ್. ಬನ್ನಿ, ಪ್ರೈಸ್ ನೋಡಿದ್ರ ಎಷ್ಟು ಎಕ್ಸ್ಪೆನ್ಸಿವ್. ಒಂದು ಸೀರೆಗೆ ಇಷ್ಟೊಂದು ಖರ್ಚು ಮಾಡ್ಬೇಕಾ? ಅದು ಅದೇ ತುಂಬಾನೇ ಗ್ರ್ಯಾಂಡು. ಕೈಯೇ ನೋವು ಬಂದ್ಬಿಡ್ತು ನನಗೆ. ಅದಾದ ಸಿಂಪಲ್ ಆಗಿ ಸ್ಯಾರಿ ಇದ್ರೆ ಸಾಕು. ಅಣ್ಣ, 1000 ರೂಪಾಯಿಗೆ ಏನಾದ್ರು ಇದ್ರೆ ತೋರಿಸಿ. ಅಷ್ಟು ಕಮ್ಮಿ ಯಾವ್ದು ಇಲ್ಲ ಮೇಡಮ್. ಆ ಕಡೆ ಏನಾದ್ರು ಇರುತ್ತೆ, ಬನ್ನಿ ನೋಡೋಣ. ಅಪ್ಪಿ, ಶ್ರುತಿ, ಇಲ್ಲಿ ನೋಡಿ. ಏನಾದ್ರೂ ಕೊಡಿ ಪ್ಲೀಸ್. ಹಾ, ನೋಡು ಶ್ರುತಿ, ಬಾ, ಚೂಡಿದಾರ್ ಹಾಕೊಂಡೆ ಮದ್ವೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡು, ಪ್ರೈಸು ಕಮ್ಮಿ ಇದೆ, ಕಂಫರ್ಟಬಲ್ ಆಗೂ ಇರುತ್ತೆ ಅಲ್ವಾ? ಹಾ, ಸೂಪರ್. ನಿಮಗೆ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನ ತಗೊಳ್ಳಿ. ಅಮೃತಧಾರೆ ಎಲ್ಲ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.